ವೀಕ್ಷಕರೇ, ಈಗಾಗಲೇ ಸ್ವಲ್ಪ ಹೊತ್ತು ಮುಂಚೆ ಅಷ್ಟೇ ನಾವು ಬೆಂಗಳೂರು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ಗೆ ಕೂಡ ಹೋಗಿದ್ವಿ. ಅಲ್ಲೂ ಕೂಡ ಸಾಕಷ್ಟು ಜನ ಸೇರಿದ್ರು. ನಾಳೆ ಎಲೆಕ್ಷನ್ ಇರುವ ಕಾರಣದಿಂದ ಅವರ ಊರುಗಳಿಗೆ ಹೋಗಿ ವೋಟ್ ಮಾಡೋದಕ್ಕೋಸ್ಕರ ಸಾಕಷ್ಟು ಜನ ಪ್ರಯಾಣ ಬೆಳೆಸಿದ್ದಾರೆ. ಹಾಗೆ ಇವತ್ತು ಬೆಂಗಳೂರಲ್ಲಿ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ನೋಡಬಹುದು, ಅಕ್ಕಪಕ್ಕ ಸಾಕಷ್ಟು ಜನ ಹೋಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಯಾವ್ರಿಗೆ ಹೋಗ್ತಿದ್ದೀರಾ? ವೋಟ್ ಹಾಕೋದಕ್ಕೋಸ್ಕರ ಹೋಗ್ತಿದ್ದೀರಾ? ಹೆಂಗೆ ಯಾರಿಗೆ ಹಾಕೋಣ ಅನ್ಕೊಂಡಿದ್ದೀರಾ? ಯಾರು ಹಾಕೋದಂತ ಯೋಚನೆ ಮಾಡೋದಿದೆ. ಸರಿಯಾದ ಅಭ್ಯರ್ಥಿ ಎಲ್ಲ ಕ್ಯಾಂಡಿಡೇಟ್ಗಳೇ ಇದ್ದಾರೆ. ಸರಿ, ನಾವು ಬೂತ್ ಹತ್ರ ಹೋದಾಗ ಒಟ್ನಲ್ಲಿ ಡಿಸೈಡ್ ಏನಾಗಲ್ಲ, ಅಲ್ಲಿ ಹೋಗಿ ನೋಡೋದು ಯಾರಿಗೆ ಹಾಕೋಣ ಅಂತ ಅನ್ಸುತ್ತೆ ಅವ್ರಿಗೆ ಹಾಕೋದು. ಈಗಾಗಲೇ ನಿಮ್ಮ ಬೆಂಗಳೂರು ರೂರಲ್ಲಿಗೆ ಸೇರುತ್ತಾ? ನಿಮ್ಮದು ಬೆಂಗಳೂರು ರೂರಲ್ಲಿಗೆ ಸೇರುತ್ತಾ ಅಥವಾ ಮಂಡ್ಯಕ್ಕೆ ಸೇರುತ್ತಾ? ಅದಕ್ಕೆ ಸಪ್ರೇಟ್ ಆಗಿದೆ. ಎಂ ಪಿ ಕಾನ್ಸ್ಟಿಟ್ಯೂನ್ಸಿ ಒಂದೇ ಸೇರುತ್ತೆ, ಕನಕಪುರ ಸೇರುತ್ತಾ? ಇದು ಹಂಗಿದ್ರೆ ಬೆಂಗಳೂರು ರೂರಲ್ ಸೇರುತ್ತೆ. ಅಲ್ಲಿ ಈಗ ಡಾಕ್ಟರ್ ವಿಶ್ವನಾಥ್ ಮತ್ತು ಡಿ ಕೆ ಸುರೇಶ್ ಅವರು ನಿಂತಿದ್ದಾರೆ. ಡಿ ಕೆ ಸುರೇಶ್ ಅವರು ಎಂ ಪಿ ಆಗಿದ್ದು ಹೊಸ ಮುಖ ಡಾಕ್ಟರ್ ಮಂಜುನಾಥ್ ಸೋಲಿಸಬೇಕಾದ ಸುರೇಶ್ ಅವರಿಗೆ ಬಿಜೆಪಿ ಏನಾಗ್ತದೆ, ಯಾರು ಗೆಲ್ಬೋದು ಅನ್ಸುತ್ತೆ? ಸರಿ, ಸೋಮಶೇಖರ್ ಮಂಜುನಾಥ್. ನಮ್ದು ಚಿತ್ರದುರ್ಗ. ನಾವು ಇಲ್ಲೇ ರೈಲ್ವೆ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿ ರಿಟೈರ್ಡ್ ಆಗಿದ್ವಿ. ಈಗ ನಾಳೆ ಎಲೆಕ್ಷನ್ ವೋಟ್ ಹಾಕೋದಕ್ಕೆ ಹೋಗ್ತಿದ್ದೀರಾ? ಹೆಂಗೆ ಈಗ ವೋಟ್ ಹಾಕಕ್ಕೆ ಹೋಗ್ಬೇಕು. ಇಲ್ಲೇ ಬೆಂಗಳೂರಾಗಿದೆ ನಮ್ದು. ಬೆಂಗಳೂರಲ್ಲಿ ಚೆನ್ನಾಗಿದೆ ಬಿಟ್ಟು ರೈಲ್ವೆ ಸ್ಟೇಷನ್ ಕೆಲಸ ಬರ್ತೀವಿ. ರಿಟೈರ್ಡ್ ಆಗಿದೆ, ಕೆಲಸ ಇತ್ತು, ಬಂದಿದ್ವಿ ಇಲ್ಲಿಗೆ. ಬಟ್ ಈಗ ಚಂದ್ರದೇ ಬಿಟ್ಟು ಇಲ್ಲೇ ವೋಟ್ ಹಾಕ್ತೀವಿ. ಯಾರಿಗೆ ಹಾಕೋಣ ಅನ್ಕೊಂಡಿದ್ದೀವಿ? ಬೆಂಗಳೂರು ಇಲ್ಲ, ಬೆಂಗಳೂರು ಸಿಟಿ ಏರಿಯಾ, ಸಿಟಿ ಸೆಂಟ್ರಲ್. ಸೆಂಟ್ರಲ್ ಬಿ ಸಿ ಮೊಹಮ್ಮದ್ ಮಂಜೂರ್ ಅಲಿ. ಇಲ್ಲ, ಸೌಮ್ಯಾರೆಡ್ಡಿ. ಸೌತ್ ಸೌಮ್ಯಾರೆಡ್ಡಿ, ಆಮೇಲೆ ಸೂರ್ಯ. ಸೂರ್ಯ. ಯಾರಿಗೆ ಹಾಕೋಣ ನೋಡೋಣ, ಯೋಚನೆ ಮಾಡೋಣ. ಜಿಂಕಿರ್ ಬಾಯಿ ಹೇಳಿದಂಗೆ ಕಾಂಗ್ರೆಸ್ಗೆ ಆಗ್ತಾ ಬರೋದು. ಇವತ್ತು ಕಾಂಗ್ರೆಸ್ ನಾವು ಆಗ್ತದೆ. ಬಿಜೆಪಿ ಒಂದು ವಿಧವಾಗಿ ಉತ್ತಮ ಸೆಂಟ್ರಲ್, ಆದರೆ ಈಗ ಇಲ್ಲಿ ಸ್ಟೇಟ್ನಲ್ಲಿ ಕಾಂಗ್ರೆಸ್ ಉತ್ತಮ. ಕಾಂಗ್ರೆಸ್ ಆಗ್ತಾ ಇದೆ. ಒಳ್ಳೇದಾಗ್ಲಿ, ವೋಟ್ ಹಾಕಿ. ತುಂಬಾ ಥ್ಯಾಂಕ್ಸ್. ಸರ್, ಯಾವ ಊರಿಗೆ ಹೋಗ್ತಿದ್ದೀರಾ? ಬಂಗಾರಪೇಟೆ. ಏನು ಎಲೆಕ್ಷನ್ಗೋಸ್ಕರ ವೋಟ್ ಹಾಕೋದಕ್ಕೆ ಹೋಗ್ತಿದ್ದೀವಿ. ಯಾರು ಗೆಲ್ತಾರೆ ಅನ್ಸುತ್ತೆ ಸರ್ ನಿಮಗೆ? ನಮ್ಮ ಸೈಡ್ ಎಲ್ಲ ಬಿಜೆಪಿ. ಬಿಜೆಪಿ ಅಭ್ಯರ್ಥಿ ಯಾರು ಗೊತ್ತಾ? ನಮ್ಮ ಸೈಡು ಬಿಜೆಪಿ ಅಂದ್ರೆ ಬಿಜೆಪಿ ಕ್ಯಾಂಡಿಡೇಟ್ ಇರ್ತಿಲ್ಲ. ಜೆಡಿಎಸ್ ಇತ್ತು, ಕಾಂಗ್ರೆಸ್. ಮಲ್ಲೇಶ್ ಬಾಬು ಅವರು. ಹೌದು, ಮಲ್ಲೇಶ್ ಬಾಬು. ಕಾಂಗ್ರೆಸ್ ನಲ್ಲಿ ಗೌತಮ್ ಅವರು ನಿಂತಿದ್ದಾರೆ. ಯಾರಿಗೆ ಜನ ಹೆಚ್ಚು ಒಲವು ತೋರಿಸಿದ್ದಾರೆ ಆ ಕಡೆ? ಸರ್ ಬಿಜೆಪಿ. ಜೆಡಿಎಸ್ ಎನ್ಡಿಎ ಅಷ್ಟೇ. ಕಾಂಗ್ರೆಸ್ ಅವರು ಕೂಡ ಗ್ಯಾರಂಟಿ ಸ್ಕೀಮ್ಗಳು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಏನು ಅನ್ಸುತ್ತೆ? ನಮ್ಮ ಸೈಡ್ ಆಗಿಲ್ಲ ಸರ್. ಅದೇ ವರ್ಕೌಟ್ ಆಗಿಲ್ಲ. ನಮ್ಮ ಸೈಡ್ ವರ್ಕೌಟ್ ಆಗಿಲ್ಲ. ಬಿಜೆಪಿನೇ ಗೆಲ್ಲುತ್ತೆ ಅಷ್ಟೇ, ಕನ್ಫರ್ಮ್ ಬಿಜೆಪಿ. ಓಕೆ. ದೇವರೇ ಬೆಂಗಳೂರು. ರೈಲ್ವೆ ಸ್ಟೇಷನ್ ಇಲ್ಲೇ ವರ್ಕ್ ಮಾಡೋದು. ಯಾರಿಗೆ ವೋಟ್ ಹಾಕೋಣ ಅನ್ಕೊಂಡಿದ್ದೀರಾ? ಬಿಜೆಪಿಗೆ ಯಾವ ಕ್ಷೇತ್ರ ಸೇರುತ್ತೆ? ಇದೇ ಕ್ಷೇತ್ರ. ಬೆಂಗಳೂರು ಸೂರ್ಯ ಅವರು ಸೋಮವಾರ ಯಾರಿಗೆ ಹಾಕೋಣ? ಬಿಜೆಪಿಗೆ ಹಾಕೋಣ ಅನ್ಕೊಂಡಿದ್ದೀರಾ? ಯಾಕೆ ಬಿಜೆಪಿ ಅನ್ಕೊಂಡಿದ್ದೀರಾ? ದೇಶಕ್ಕೆ ಒಳ್ಳೇದಾದ್ರೆ ನಮಗೂ ಒಳ್ಳೇದು ಅಷ್ಟೇ. ಎಲೆಕ್ಷನ್ ನಾಳೆ ಅಂತ ಗೊತ್ತಲ್ಲ? ಓಕೆ, ವೋಟ್ ಮಾಡಿ, ಒಳ್ಳೇದಾಗ್ಲಿ. ಓಕೆ, ಥ್ಯಾಂಕ್ ಯು. ಯಾವ ಊರು? ಟಿಪ್ಪೂರು. ಏನು ವೋಟ್ ಹಾಕೋದಕ್ಕೋಸ್ಕರ ಹೋಗ್ತಿದ್ದೀರಾ, ಸುಮ್ಮನೆ ಹೋಗ್ತಿದ್ದೀರಾ? ಎರಡೂ. ಈಗ ಊರಿಗೆ ಹೋಗ್ಬೇಕು, ಓಟ್ ಹಾಕಿ ಎರಡೂ ಆಗುತ್ತೆ. ಯಾರಿಗೆ ಹೆಚ್ಚಿನ ಒಲವು ತೋರಿಸ್ತಿದ್ದಾರೆ ಅಲ್ಲಿನ ಜನರು ಟಿಪ್ಪೂರಲ್ಲಿ? ನಾನು ಸರ್ ಬೆಂಗಳೂರಿಂದ ಹೋಗ್ತೇನೆ, ಏನು ಪರಿಸ್ಥಿತಿ ಗೊತ್ತಿಲ್ಲ. ಅಲ್ಲಿನ ಪರಿಸ್ಥಿತಿ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾನು ಮೋದಿಗೆ ಹಾಕ್ತೀನಿ ಸರ್. ಮೋದಿ ಅಭ್ಯರ್ಥಿ ಯಾರು ಅಂತ ಗೊತ್ತಿಲ್ಲ. ಮೋದಿ ಅಂದ್ರೆ ಒಟ್ಟಿನಲ್ಲಿ ಬಿಜೆಪಿ ಅಭ್ಯರ್ಥಿ ಯಾರಾದ್ರೂ ಆಗಲಿ ಬಿಜೆಪಿ. ಭಾರತದಲ್ಲಿ ಮೋದಿ ಇರಲಿಲ್ಲ. ಈಗ ಕಾಂಗ್ರೆಸ್ ಅವರು ಇಲ್ಲಿ ಕೊಟ್ಟಲ್ಲ ಗ್ಯಾರಂಟಿಗಳು ಕೊಟ್ಟರು. ಆ ಗ್ಯಾರಂಟಿಗಳು KSRTC ಬಸ್ ಹತ್ತಾಗಲ್ಲ ಸರ್, ಬರೀ ಲೇಡೀಸೇ. ಅದಕ್ಕೆ ಟ್ರೈನಿಂಗ್ ಬಂದ್ಬಿಟ್ಟ. ಬರೀ ಲೇಡೀಸೇ ಖುಷಿ ತುಂಬ. ಫ್ರೀ ಬಸ್ ಅಂತ ಹೇಳ್ಬಿಟ್ಟು ಲೇಡೀಸ್ ಇರ್ತಾರೆ. ನಮ್ಮ ಲೇಡೀಸ್ ಜಾಸ್ತಿನೇ ಹಾಗಾದ್ರೆ ಟ್ರೈನಿಂಗ್ ಬಂದ್ರಿ. ಟ್ರೈನಿಂಗ್ ಹೋಗ್ತಾರೆ. ಹಾಗಾದ್ರೆ ಫ್ರೀ ಬಸ್ಗೋಸ್ಕರ ಇದು ಮೋದಿ ಕೊಟ್ಟಲ್ಲ? ಇಲ್ಲ, ಅದಂತ ಇಲ್ಲ. ದೇಶ ಮೋದಿ ಇಷ್ಟ ಸರ್. ವೋಟ್ ಮಾಡ್ತೀರಾ? ಈಗ ದುಡ್ಡೆಲ್ಲ ಇಸ್ಕೊಂಡು ದುಡ್ಡೆಲ್ಲ ಹಂಚ್ತಾರೆ, ಹೆಂಗೆ? ಏನೋ ಗೊತ್ತಿಲ್ಲ ಸರ್. ನೀವೇ ಮಾಡ್ತಾ ಇದ್ದೀರಾ? ಬೆಂಗಳೂರಲ್ಲಿ ಜೀವನ ಮಾಡ್ತಾ ಇದ್ದೀನಿ, ಊರಿಗೆ ಹೋಗ್ತಾ ಇದ್ದೀನಿ. ಹೋಗೋದು ವೋಟ್ ಹಾಕೋದು ಬರ್ತಿರೋದು, ಕಣ್ಣು ಹಚ್ಕೊಂಡು ಮೋದಿಗೆ ಹಾಕೋದು ಬರೋದು ಅಷ್ಟೇ. ಒಳ್ಳೇದಾಗ್ಲಿ, ವೋಟ್ ಹಾಕಿ. ಥ್ಯಾಂಕ್ ಯು.
ಮೇಡಮ್ ಯಾವ ಊರಿಗೆ ಹೋಗ್ತಿದ್ದೀರಾ? ಮಂಡ್ಯ. ಏನು ಎಲೆಕ್ಷನ್ಗೆ ಓಟ್ ಹಾಕೋದಕ್ಕೋಸ್ಕರ ಹೋಗ್ತಿದ್ದೀರಾ? ಯಾರಿಗೆ ಓಟ್ ಹಾಕೋಣ ಅನ್ಕೊಂಡಿದ್ದೀರಾ ಈ ಬಾರಿಯಲ್ಲಿ? ಕಾಂಗ್ರೆಸ್ಗೆ ಹಾಕೋಣ ಅಂತ. ಸ್ಟಾರ್ ಚಂದ್ರು ಅವರು ಹಾಗೂ ಕುಮಾರಸ್ವಾಮಿ ಅವರು ಅಲ್ಲಿ ನಿಂತಿದ್ದಾರೆ. ಏನ್ ಫ್ರೀ ಸ್ಕೀಮ್ ಇಂದ ಕಾಂಗ್ರೆಸ್ ಅವರಿಗೆ ಓಟ್ ಹಾಕೋಣ ಅನ್ಕೊಂಡಿದ್ದೀರಾ? ಹೀಗೆ ಇಲ್ಲ ಸರ್, ಅವಾಗಿಂದ ಕಾಂಗ್ರೆಸ್ಗೆ. ಅವಾಗಿಂದ ಕಾಂಗ್ರೆಸ್ಗೆ, ಇವಾಗ ಕಾಂಗ್ರೆಸ್ಗೆ ಹಾಕ್ತಿದ್ದೀರಾ? ಸರಿ ಆಯ್ತು, ಓಟ್ ಹಾಕಿ, ಒಳ್ಳೇದಾಗಿ. ಥ್ಯಾಂಕ್ ಯು ಸರ್. ಇಷ್ಟೊಂದು ಜನ ತುಂಬಿದ್ದಾರೆ ಅಂದ್ರೆ ಇನ್ನು ಸಂಜೆ ಸಮಯದಲ್ಲಿ ನೋಡೋಕ್ಕಾಗಲ್ಲ. ಆ ರೀತಿಯಾಗಿ ರಶ್ ಆಗುವಂತೆ ಲಕ್ಷಣಗಳು ಇಲ್ಲಿ ಕಾಣ್ತಾ ಇದ್ದಾರೆ.